ಮಡೆನೂರು ಮನು ಅವರ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಫಿಲಂ ಚೇಂಬರ್ನಲ್ಲಿ ಒಂದು ಸಭೆ ನಡೀತು. ಈ ಸಭೆಯಲ್ಲಿ ಹಾಗಾದ್ರೆ ಏನೇನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಏನೇನು ಚರ್ಚೆಗಳು ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಇದೀಗ ಫಿಲಂ ಚೇಂಬರ್ನ ಅಧ್ಯಕ್ಷರು ನರಸಿಂಹಲು ಸರ್ ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಮಡೆನೂರು ಮನು ಅವರ ವಿವಾದಾತ್ಮಕ ಹೇಳಿಕೆ ಕುಡಿದು ಮಾತಾಡಿದ್ರು ಅಥವಾ ಏನೋ ಗೊತ್ತಿಲ್ಲ, ಬಟ್ ಅದು ತುಂಬ ವೈರಲ್ ಆಗ್ತಾ ಇದೆ. ಸ್ಟಾರ್ ನಟ ಧ್ರುವ ಸರ್ಜಾ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಜೊತೆಗೆ ದರ್ಶನ್ ಅವರ ಬಗ್ಗೆ ಮಾತಾಡುವಂಥ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸೊ ಇವತ್ತು ಒಂದು ಕ್ರಮ ತಗೊಂಡಿದ್ದೀರಾ, ಏನೇನು ತಗೊಂಡಿದ್ದೀರಾ ಸರ್? ಮೇಡಮ್, ಈಗ ಕೆಲವೆಲ್ಲ ಕಂಪ್ಲೇಂಟ್ಗಳು ಲಾಡ್ಜ್ ಆಗ್ತಾಯಿದೆ. ನಮ್ಮ ಸಂಸ್ಥೆಯಿಂದನೂ ಒಂದು ಕಂಪ್ಲೇಂಟ್ ಮಾಡ್ತಾಯಿದ್ವಿ ಕಮಿಷನರ್ ಕಡೆಗೆ. ಅದೆಲ್ಲ ತೀರ್ಮಾನ ಆಗೋವರೆಗೂ ಅವರು ಅಸಹರ್ತು ನಾನ್ ಕೋಪ್ರೇಷನ್ ಮಾಡಿಬಿಟ್ಟು ಇನ್ನು ಯಾವುದೇ ರೀತಿಯ ಇಲ್ಲಿ ಸಿನಿಮಾ ಚಟುವಟಿಕೆ ಆಗ್ಬೋದು, ಸೀರಿಯಲ್ ಚಟುವಟಿಕೆ ಆಗ್ಬೋದು, ಯಾವುದರಲ್ಲೂ ಭಾಗವಹಿಸಬಾರ್ದು ಅನ್ನೋದನ್ನ ಒಂದು ಗಟ್ಟಿ ನಿಲುವನ್ನು ತಗೊಂಡಿದ್ದಾರೆ ಎಲ್ಲ ಅಂಗಸಂಸ್ಥೆಗಳು ಸೇರಿ. ಸರ್, ಈಗ ಶಿವಣ್ಣ ಅಂತ ಬಂದಾಗ ನಾವೆಲ್ಲರೂ ಅವ್ರನ್ನ ದೇವರು ಅನ್ನೋ ಥರ ಟ್ರೀಟ್ ಮಾಡ್ತಿದ್ದೀವಿ. ಪ್ರತಿಯೊಬ್ಬರು ಕೂಡ ನಮ್ಮ ಕನ್ನಡಿಗರ ಆಸ್ತಿ ಅಂತ. ಅವರ ಸಾವಿನ ಬಗ್ಗೆ ಕೂತ್ಕೊಂಡು ಒಬ್ಬ ವ್ಯಕ್ತಿ ಮಾತಾಡ್ತಾರೆ ಅಂತಂದರೆ, ಇನ್ನೂ ಒಂದು ಸಿನಿಮಾನು ರಿಲೀಸ್ ಆಗಿಲ್ಲ, ರಿಲೀಸಿಗೆ ಮೊದಲೇ ಈ ಥರ ಮಾತಾಡ್ತಾರೆ ಅಂದರೆ ಇಂಥವ್ರು ಸುಮಾರು ಜನ ಉಟ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ನಿಮ್ಮ ಕಡೆಯಿಂದ ಖಡಕ್ಕಾಗಿ ಏನು ಹೇಳಿ? ಖಂಡಿತ ಮೇಡಮ್. ಈಗ ಅವನು ಆ್ಯಕ್ಚುಲಿ ಮೆಂಟಲ್ ಅನಿಸ್ತದೆ ನನಗೇನು. ಅವ್ರ ಬಗ್ಗೆ ಆ ರೀತಿ ಮಾತಾಡಿದ್ದಾರೆ ಅಂದರೆ ತಪ್ಪದು. ಅವರು ಏನು ಕುಡಿದು ಮಾತಾಡಿದ್ರು ಅದು ಇದು ಅಂತಾರಲ್ಲ, ಅದೆಲ್ಲ ರಾಂಗು. ಅವ್ನ ಮೈಂಡಲ್ಲಿದೆ ಅದು ಮನಸ್ಸಲ್ಲಿದ್ದು ಹೊರಗಡೆ ಬಂದಿದೆ ಕುಡ್ದಾಗ ಅಷ್ಟೇ. ಅವರು ಅಂದ್ಕೊಂಡೇ ಮಾತಾಡಿರೋದು ಅದನ್ನು. ಈಗೇನೋ ನಾನು ತಪ್ಪು ಮಾಡಿಬಿಟ್ಟೆ, ಕುಡ್ದು ಮಾತಾಡಿದೆ, ಇವೆಲ್ಲ ಇಲ್ಲ. ಅಂಥ ವ್ಯಕ್ತಿ ಅವನು ಏನೇ ಹೇಳ್ತಾರೆ ಅದನ್ನು ಕೆಟ್ಟ ಹುಳ ಅಂಥವ್ರನ್ನ ನಾವು ಬೆಳೆಸೋದು ಯಾವುದೇ ರೀತಿಯಲ್ಲಿ ಸರಿಯಲ್ಲ. ನಾವು ಅಂಥವ್ರನ್ನ ಬೆಳೆಸೋದು ಇಲ್ಲ. ಹಾಗಾಗಿ ನಾವೂ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾಯಿದ್ವಿ, ಆಲ್ರೆಡಿ ಮಾಡಿದ್ದೀವಿ. ಅದು ಎಲ್ಲ ತೀರ್ಮಾನ ಆಗೋವರೆಗೂ ಯಾವುದೇ ರೀತಿ ಅವ್ರನ್ನ ಇಲ್ಲಿ ಎಂಟರ್ಟೈನ್ ಮಾಡೋಕ್ಕೆ ಬಿಡೋದೇ ಇಲ್ಲ. ಸರ್, ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿರೋದು, ವೈರಲ್ ಕೂಡ ಆಗ್ತಿದೆ. ಆ ವ್ಯಕ್ತಿಗೋಸ್ಕರ ಇಲ್ಲಿ ಟೈಮ್ಸ್ ಕೊಟ್ಟು ಸಭೆ ನಡೆಸಬೇಕಿತ್ತ? ಅಂಥ ಅದ್ಭುತ ಕಲಾವಿದನ, ಅಂಥ ಅದ್ಭುತ ನಟನ, ಅಥವಾ ಅಷ್ಟು ಸಿನಿಮಾಗಳು ಮಾಡಿದಾರ ಅನ್ನೋ ಥರ ಒಂದು ಚರ್ಚೆ ಕೂಡ ಆಗ್ತಿದೆ. ಎಸ್ ಮೇಡಮ್. ಈಗ ನಮ್ಮ ಅವರು ಏನು ಅವ್ರ ಫ್ಯಾನ್ಸ್ ಇದ್ದಾರಲ್ಲ, ಅವರಾಗ್ಬೋದು, ಕೆಲವು ಸಂಘಟನೆಗಳಾಗ್ಬೋದು, ಮೀಡಿಯಾದವ್ರಾಗ್ಬೋದು, ನೀವು ಇಂಥವನ್ನ ಹೇಳಿಕೆ ಬಗ್ಗೆ ಯಾಕೆ ಮಾತಾಡ್ತೀವಿ ಅಂತ ಯಾರು ಕೇಳಿಲ್ಲ. ಈಗ ನೀವು ಹೇಳ್ತಾ ಇದ್ದೀರಾ ಇದು ಇಂಥವನ್ನ ವಿಷಯಕ್ಕೆ ನೀವು ಯಾಕೆ ಪ್ರೆಸ್ ಮೀಟ್ ಮಾಡಿದ್ದೀರಿ ಅಂತೇಳಿ ಅಲ್ವಾ? ಕೆಲವರು ಏನು ಮಾಡ್ತಾಯಿಲ್ಲ, ಯಾಕೆ ಸುಮ್ಮನೆ ಇದ್ದೀರ ಅನ್ನೋರು ಇದ್ದಾರೆ. ಎಲ್ಲ ರೀತಿ ಇದ್ದಾರೆ, ನಿಮ್ಮಲ್ಲೇ ಇದ್ದಾರೆ. ಒಬ್ರು ಏನು ಸ್ಟೆಪ್ ತೊಗೊಳ್ತಾ ಇದ್ದೀರ ಅಂತೀರ, ಒಬ್ರು ಇಂಥವನ ಬಗ್ಗೆ ಮಾತಾಡ್ತೀರ ಅಂತೀರ. ಯಾಕೆ ನಾವು ಇಲ್ಲಿ ಕಂಪ್ಲೇಂಟ್ ಕೊಡ್ತಾಯಿದ್ವಿ. ಅವನು ಸಾಮಾನ್ಯವಾಗಿ ಏನೋ ಮಾತಾಡಿಲ್ಲ, ಅಂಥ ಹುಡುಗಲ್ಲು ಮಾತಾಡಿದ್ದಾನಲ್ಲ, ಅದ್ರ ಬಗ್ಗೆ ಲೀಗಲಾಗಿ ಆಗಲಿ, ಏನಾಗತ್ತೋ ಆಗಲಿ. ನೀವೇ ಕೇಳ್ತೀರ, ನಾವೇನೋ ಒಂದು ತೊಗೊಂಡಾಗದ ನಿಮ್ಮಲ್ಲಿ ಏನು ಮೆಂಬರ್ ಇದ್ದಾರಾ, ಇನ್ನೊಬ್ರು ಇದ್ದಾರಾ ಅಂತ ಕೇಳ್ತೀರ. ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ನಾವು ಇಂಡಸ್ಟ್ರಿಯಲ್ಲಿ ಇದ್ವಿ, ಅದರಿಂದ ಅವ್ರಿಗೆ ಇಂಥವ್ರು ಇದಾಗಬಾರ್ದು ಅನ್ನೋದಕ್ಕೆ ನಾವು ಲೀಗಲಾಗಿ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ತಾಯಿದ್ವಿ. ಸೈಬರ್ ಕ್ಯಾಬಿಗೂ ಮಾಡ್ತಾಯಿದ್ವಿ, ನನ್ನ ಕಮಿಷನರ್ಗೂ ಒಂದು ಇದು ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ಇದು ಫಿಲಂ ಚೇಂಬರ್ನ ಅಧ್ಯಕ್ಷರು ನರಸಿಂಹಲ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.